ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿದ್ದು ದೌರ್ಭಾಗ್ಯನ ಅಂತ ಅನಿಸ್ತದೆ. ಅಂದ್ರೆ ದೇಶವನ್ನ ಇನ್ನು ಯಾವ ಮಟ್ಟಕ್ಕೆ ಇವರು ಕೊಂಡೊಯ್ತಾರೆ ಅಂತೇಳಿ ನಮಗೆ ಆಘಾತ, ಬೇಸರ, ಜಿಗುಪ್ಸೆ ಎಲ್ಲ ಕೂಡ ಆಗ್ಬಿಟ್ಟಿದೆ. ನಮ್ಮ ಭಾರತ ವಿಶ್ವ ಮಟ್ಟದಲ್ಲಿ ಬಹಳ ಹೆಸರನ್ನ ಮಾಡ್ತಾ ಇದೆ, ಮಾಡಿತು. ಆದ್ರೆ ಇವರು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನವನ್ನ ಕುಗ್ಗಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಇವರದೇ ಆದ ವಿದೇಶಾಂಗ ನೀತಿಗಳು, ಆಡಳಿತದ ವೈಫಲ್ಯಗಳು, ಜೊತೆಗೆ ಇವರ ಹುಚ್ಚುತನಗಳು, ಅವಿವೇಕತನಗಳು. ಇದರಿಂದ ಭಾರತ ಮತ್ತು ಭಾರತೀಯರ ಮರ್ಯಾದೆ ಜಾಗತಿಕ ಮಟ್ಟದಲ್ಲಿ ಹೋಗ್ತಾ ಇರೋಂಥದ್ದು ಬಹಳ ಬೇಸರ. ನೋಡಿ, ಈ ಅವಿವೇಕಿ ಇದನ್ನಲ್ಲ ಏನು ಟ್ರಂಪ್, ಇವನು ಭಾರತವನ್ನ ನರಕದ ಕೂಪ ಅಂತ ಕರೆದಿದ್ದಾನೆ. ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾ ಭಾರತ ನರಕ ಕೂಪ ಅಂತ ಯಾಕೆ ಮಾತು ಬಂತು ಅಂದ್ರೆ, ಮಾತಾಡ್ಬೇಕಾದ್ರೆ ಆ ಪಾಡ್ಕಾಸ್ಟ್ ಅಲ್ಲಿ ನಾವು ಏನು ಭಾರತೀಯರು ಅಮೆರಿಕಕ್ಕೆ ಹೋಗಿ ಅವರ ಉದ್ಯೋಗಗಳನ್ನೆಲ್ಲ ಕಸಿತಾ ಇದ್ದೀವಂತೆ. ಒಂದು ಪ್ರವಾಸಿ ವೀಸಾದ ಅಡಿಯಲ್ಲಿ ಅಲ್ಲಿಗೆ ಬಂದು ಅಲ್ಲಿ ನೆಲೆ ನಿಂತು ಆಮೇಲೆ ಅಲ್ಲಿ ಏನು ಮದುವೆ ಆಗಿ ಹುಟ್ಟುವಂತ ಮಕ್ಕಳಿಗೆ ಬಹಳ ಈಸಿಯಾಗಿ ಪೌರತ್ವ ಸಿಕ್ಕಬಿಡತ್ತೆ. ಅವರು ನಮ್ಮ ಅಮೆರಿಕದವರ ಉದ್ಯೋಗವನ್ನ ಕಸಿತಾ ಇದ್ದಾರೆ. ಜೊತೆಗೆ ಚೀನಾ ಮತ್ತು ಭಾರತದ ಈ ಏನು ಚಿಂತಕರು ಇದಾರಲ್ಲ, ಇವರೆಲ್ಲ ಒಂದ್ ರೀತಿ ಏನು ಈ ಗ್ಯಾಂಗ್, ಲ್ಯಾಪ್ಟಾಪ್ ಗ್ಯಾಂಗ್, ಚಿಂತಕ ಗ್ಯಾಂಗು ನಮಗೆ ಮಾರಕ ಆಗಿದ್ದಾರೆ ಅಂತ ಏನೋ ಮುಂದುವರೆದು ಮಾತಾಡಿದ್ದಾರೆ. ಒಂದು ದೇಶದ ಬಗ್ಗೆ, ಅದರಲ್ಲೂ ಈ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೈ ಫ್ರೆಂಡ್ ಅಂತೇಳಿ ಬಾಯ್ ಬಡ್ಕೊಂಡು ಆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಆ ಮನುಷ್ಯನ ಬಗ್ಗೆ ಪ್ರಚಾರ ಮಾಡಿ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿ ಎಲ್ಲ ಜಾತ್ರೆ ಮಾಡ್ಕೊಂಡು ಭಾರತದ ಮರ್ಯಾದೆ ಕಳೆದು, ಬಹಳ ಆಪ್ತರು ನರೇಂದ್ರ ಮೋದಿ ಅವರಿಗೆ ವಿಶ್ವದ ಬಲಿಷ್ಠ ದೊಡ್ಡಣ್ಣನ ಸ್ನೇಹ ಅಂತೇಳಿ ಎಲ್ಲ ಅವರ ಭಕ್ತಾದಿಗಳು, ನರೇಂದ್ರ ಮೋದಿ ಅವರ ಭಕ್ತಾದಿಗಳು ಹೊಗಳ್ತಾ ಇದ್ರಲ್ಲ. ನೋಡ್ರಪ್ಪ, ನಿಮ್ಮ ಭಕ್ತಾದಿಗಳ ದೊಡ್ಡಪ್ಪ ಈಗ ನಮ್ಮ ದೇಶವನ್ನ ನರಕದ ಕೂಪ ಅಂತ ಕರಿತಿದ್ದಾನೆ. ಏನ್ ಮಾಡ್ತೀರಿ ಈಗ? ಜಾಗಟೆ ಹೊಡ್ಕೊಂಡು ಟಮಟೆ ಹೊಡ್ಕೊಂಡು ಬಡ್ಕೊಂಡು ಕುಣಿತೀರಾ, ಕೇಕ ಹೊಡಿತೀರಾ? ಏನು ಇನ್ನು ಯಾವ ಲೆವೆಲ್ಗೆ ಅಂದ್ರೆ, ನರೇಂದ್ರ ಮೋದಿ ಟ್ರಂಪ್ ಪರವಾಗಿ ಅಮೆರಿಕಕ್ಕೆ ಹೋಗಿ ಏನು ಪ್ರಚಾರ ಮಾಡಿದ್ದಲ್ಲದೆ, ಇಲ್ಲಿ ನನ್ನ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಟ್ರಂಪ್ ಗೆಲ್ಲಲಿ ಅಂತ ಹೇಳಿ ಈ ಮಬ್ಬು ಭಕ್ತರು, ಹುಚ್ಚು ಅಭಿಮಾನಿಗಳು ಏನು ಹೋಮ ಅವನ ಮಾಡಿದ್ದೇನು, ಫೋಟೋ ಎಲ್ಲ ಇಟ್ಕೊಂಡು ಅವ್ನು ಗೆಲ್ಲಿ ಅಂತೇಳಿ ಅವ್ನ ಫೋಟೋಗೆ ತಿರುಕ ಹಚ್ಚಿದ್ದೇನು, ಈಗ ನಮಗೆ ನಾಮ ಇಡ್ತಾನೆ, ಪಂಗನಾಮ ಇಡ್ತಾನೆ. ದುರಹಂಕಾರಿ, ಅವಿವೇಕಿ ಟ್ರಂಪ್. ಇಂಥವರ ಸ್ನೇಹ ಮಾಡಿದ್ರಲ್ಲ ಈ ಮನುಷ್ಯ, ನಮ್ಮ ದೇಶ ಉದ್ಧಾರ ಅಲ್ಲ. ನಾನು ಪದೇ ಪ್ರತಿ ಕ್ಷಣವು, ಪ್ರತಿ ದಿನವೂ ಯಾವ್ದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡು ಭಾರತದ ಮರ್ಯಾದೆಯನ್ನ, ಭಾರತದ ಘನತೆಯನ್ನ ಕುಗ್ಗಿಸೋ ಕೆಲಸ ಮಾಡ್ತಾ ಇದ್ದಾನಲ್ಲ ಈ ಮನುಷ್ಯ. ನಮ್ಮ ದೇಶದ ಪ್ರಧಾನಿ ಅನಿಸ್ಕೊಂಡಿರುವಂತ ಈ ನರೇಂದ್ರ ಮೋದಿ, ನೀನು ಮಾತಾಡ್ಬೇಕಾದ್ರೆ ನನ್ನ ದೇಶದ ಬಗ್ಗೆ ಬಹಳ ಯೋಚನೆ ಮಾಡಿ ಗಂಭೀರವಾಗಿ ಮಾತಾಡ್ಬೇಕಾಗತ್ತೆ ಅನ್ನೋವಂತ ಒಂದು ಸಣ್ಣ ಎಚ್ಚರಿಕೆ, ಒಂದು ಸಣ್ಣ ಟೀಕೆ, ಅದೇ ಹೇಳೋದು. ಯಾರ್ಯಾರನೋ ಪ್ರಧಾನಿ ಮಾಡ್ಬಿಟ್ರೆ ಹಿಂಗೆ ಆಗುತ್ತೆ. ಯಾಕೆಂದ್ರೆ ಇವರು ದೇಶಭಕ್ತಿ, ರಾಷ್ಟ್ರ ಪ್ರೇಮ, ನಾವೇ ಸೀಮೆಗಲದ ದೇಶಭಕ್ತರು ಅಂತೇಳಿ ಜನರಿಗೆ ಹೇಳಿ ನಮ್ಮ ನರನಾಡಿಗಳಲ್ಲಿ ದೇಶಭಕ್ತಿ ಝೇಂಕಾರ ಆಗ್ತಾ ಇದೆ, ಧಮನಿಗಳಲ್ಲಿ ದೇಶಭಕ್ತಿ ಹುಕ್ತಾ ಇದೆ ಅಂತೇಳಿ ಜನರಿಗೆ ಪೊಂಗಿ ಇಟ್ಬಿಟ್ಟು ಅವ್ರನ್ನ ಮೊಬ್ಬ ಭಕ್ತರನ್ನಾಗಿ ಮಾಡುತ್ತಾರೆ. ಸಾಮಾನ್ಯ ಪ್ರಜೆಗಳನ್ನ, ಒಂದು ಜಾಗೃತ ಪ್ರಜೆಗಳನ್ನ ಈ ರೀತಿಯ ಸುಳ್ಳುಗಳನ್ನ ಹೇಳುವ ಮೂಲಕ ಮೊಬ್ಬು ಭಕ್ತರನ್ನಾಗಿ ಮಾಡಿ, ಗುಲಾಮರನ್ನಾಗಿ ಮಾಡಿ, ವಾಟ್ಸಪ್ ಯೂನಿವರ್ಸಿಟಿಯ ಒಂದು ಮಬ್ಬು ಭಕ್ತರನ್ನಾಗಿ, ₹2 ಎಲ್ಲ ಮಾಡ್ಬಿಟ್ಟು ಮರಳು ಮಾಡಿ ಇದು ಇವ್ರದ್ದು ಫೇಕ್ ದೇಶಭಕ್ತಿ ಅಲ್ವಾ? ದೇಶದ ಬಗ್ಗೆ ಯಾರೇನ್ ಮಾತಾಡಿದ್ರೆ ಏನೂ ಅನ್ಸೋದಿಲ್ಲ ನನಗೆ. ನನ್ನ ದೇಶದ ಬಗ್ಗೆ, ನನ್ನ ರಾಜ್ಯದ ಬಗ್ಗೆ ಯಾರಾದ್ರೂ ತುಂಬಾ ಕ್ಷುಲ್ಲಕವಾಗಿ ಮಾತಾಡಿದ್ರೆ ನನಗೆ ಬಹಳ ಬೇಸರ ಆಗುತ್ತೆ, ನೋವಾಗುತ್ತೆ. ನನ್ನ ದೇಶಕ್ಕೊಂದು ಘನತೆ ಇದೆ, ನನ್ನ ದೇಶಕ್ಕೊಂದು ಸಂಸ್ಕೃತಿ ಇದೆ, ಪರಂಪರೆ ಇದೆ, ಇಲ್ಲಿ ಸೌಹಾರ್ದ ಇದೆ, ಎಲ್ಲ ರೀತಿಯ ಒಂದು ಬಾಂಧವ್ಯದ ನಾಡು ನನ್ನ ದೇಶ, ಎಲ್ಲಿಂದಲೋ ಬಂದವರಿಗೆ ನೆಲೆ ಕೊಟ್ಟಂಥದ್ದು ನನ್ನ ದೇಶ ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಮೇರಾ ಭಾರತ್ ಮಹಾನ್ ಅಂತ ನಾವು ಹೇಳಬಲ್ವಿ. ಯಾಕೆಂದ್ರೆ ನಾವು ನಿಜದ ದೇಶಭಕ್ತರು. ಆದ್ರೆ ಇವ್ರಿಗೆಲ್ಲ ಏನು ಅನ್ಸಲ್ಲ, ದೇಶದ ಬಗ್ಗೆ ಏನೋ ಮರ್ಯಾದೆ ಹೋಗೋ ತರದ್ ಮಾತಾಡಿದ್ರು ಏನು ಅನ್ಸಲ್ಲ, ಭಾರತವನ್ನ ನರಕದ ಕೂಪ ಅನ್ಸಿದ್ರು ಏನು ಅನ್ಸಲ್ಲ. ಭಾರತ ನಿರ್ಧಾರ ಮಾಡ್ಬೇಕಾಗಿರೋ ನಿರ್ಧಾರವನ್ನ ಅಮೆರಿಕ, ಡೊನಾಲ್ಡ್ ಟ್ರಂಪ್ ನಾನೇ ನಿರ್ಧಾರ ಮಾಡ್ತೀನಿ ಅಂದ್ರೂ ಇವ್ರಿಗೇನು ಅನ್ಸಲ್ಲ. ಯಾಕಂದ್ರೆ ಇವರು ತಮ್ಮ ಸ್ವಾಭಿಮಾನವನ್ನ ಕಳ್ಕೊಂಡಿರೋರು. ಇವ್ರಿಗೇನು ಒಟ್ಟು ಅಧಿಕಾರದಲ್ಲಿ ಇರಬೇಕು, ಮಜಾ ಉಡಾಯಿಸ್ಬೇಕು. ದೇಶ ಹಾಳಾದ್ರೇನು, ದೇಶದ ಮರ್ಯಾದೆ ಹೋದ್ರೇನು, ದೇಶದ ಘನತೆ ಹೋದ್ರೇನು, ದೇಶದ ಜನರ ಅಭಿವೃದ್ಧಿ ಆದ್ರೇನು, ದೇಶದ ಸ್ವಾಭಿಮಾನದ ವಿಚಾರ ಬಂದು ಏನಾದ್ರೆ ನಮಗೆ ಅಧಿಕಾರದಲ್ಲಿದ್ರೆ ಸಾಕು.
ಮೋಜು ಮಾಡ್ಬೇಕಲ್ಲ, ಅಧಿಕಾರ ಸಾಕಷ್ಟೆ. ಇಂಥವ್ರನ್ನೆಲ್ಲ ತಂದು ಆ ಸ್ಥಾನಕ್ಕೆ ಕೂರಿಸಿದಾಗ ಇನ್ನೇನಾಗುತ್ತೆ? ಅವ್ನು ಹೇಳ್ತಾನೆ ಟ್ರಂಪ್, ನಾನು ಮನಸ್ಸು ಮಾಡಿದ್ರೆ ನರೇಂದ್ರ ಮೋದಿ ಅವರ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಬಲ್ಲೆ ಅಂತ ಹೇಳ್ತಾನಲ್ಲ, ಅಲ್ಲಿ ಏನ್ ದಾಖಲೆಗಳಿದಾವೋ, ಯಾವ ವಿಡಿಯೋಗಳಿದಾವೋ ನನಗಂತೂ ಗೊತ್ತಿಲ್ಲ. ಅದನ್ನ ಅವರೇ ಸ್ಪಷ್ಟಪಡಿಸ್ಬೇಕು. ಹೋಗ್ಲಿ, ಅದು ವೈಯಕ್ತಿಕವಾದ ವಿಚಾರ, ಏನೋ ಟೀಕೆ ಮಾಡಿದಾನೆ, ಅದು ಬೇರೆ. ಅದೇ ಒಂದು ದೇಶ, ನನ್ನ ದೇಶದ ಬಗ್ಗೆ ಒಂದು ನರಕದ ಕೂಪ. ಯಾವ ನರಕ ಕೊಟ್ಟಿದ್ರಿ? ನನ್ನ ದೇಶ ಯಾವ ನರಕ ಕೊಟ್ಟಿದೆ? ಅಭ್ಯಪಾರಿಗಳಾದಂತ ಇಸ್ರೇಲ್ನವ್ರಿಗೆ, ಯಹೂದಿಗಳಿಗೆ ರಕ್ಷಣೆ ಕೊಟ್ಟಿತ್ತು ನನ್ನ ದೇಶ. ಬೇರೆ ಬೇರೆ ವಲಸಿಗರಿಗೆಲ್ಲ ನೆಲೆ ಕೊಟ್ಟಿದ್ದು ನನ್ನ ದೇಶ. ನಲಂದಾ ಅನ್ನುವಂತ ಯೂನಿವರ್ಸಿಟಿಯ ಮೂಲಕ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬರುವಂತ ಜನರಿಗೆ ಒಂದು ಜ್ಞಾನದ ದೇಗುಲ, ದೊಡ್ಡದ ಜ್ಞಾನದ ದೇಗುಲವಾಗಿ ರೂಪುಗೊಂಡಿದ್ದು ಆ ಸಂದರ್ಭದಲ್ಲಿ ವಿಶ್ವಗುರುವಾಗಿ, ಅದು ನನ್ನ ದೇಶ. ಬುದ್ಧನಂತ ಮಹಾನ್ ಜ್ಞಾನಿಯನ್ನ, ಸತ್ಯದ ಜ್ಞಾನಿಯನ್ನ ಕೊಟ್ಟಿದ್ದು ನನ್ನ ದೇಶ. ಸೌಹಾರ್ದದ ಸೇತುವೆಯನ್ನ ಇವತ್ತಿಗೂ ಕಾಪಾಡಿಕೊಂಡಿರುವಂತ ಒಂದು ಸೌಹಾರ್ದ ಸಂಸ್ಕೃತಿ ನನ್ನ ದೇಶ. ಹೀಗೆ ನನ್ನ ದೇಶದ ಬಗ್ಗೆ ಬಹಳ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಇದೆ. ಆದ್ರೆ ಇಂಥ ಅವಿವೇಕಿಗಳು ಅಧಿಕಾರಕ್ಕೆ ಬಂದಾಗಿನಿಂದ ನನ್ನ ದೇಶದ ಮರ್ಯಾದೆ ಕುಗ್ಗುತ್ತಾ ಇದೆ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅವ್ರಿಗೆ ಅನಿಸಿದ ರೋಲ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇಲ್ಲ. ನಿಜಕ್ಕೂ ಇವ್ರನ್ನೆಲ್ಲ ಯಾಕೆ ಆರಿಸಿದ್ವಿ ಅಂತ ಅನ್ಸುತ್ತೆ ಸ್ನೇಹಿತರೆ. ಇದು ಒಂದಾದ್ರೆ ನೋಡಿ, ನಾವು ಇರಾನ್ ನಿಂದ ತೈಲವನ್ನ ಖರೀದಿ ಮಾಡಬಾರ್ದು ಅಂತೇಳಿ ಅವನು ಟ್ರಂಪ್ ಹೇಳ್ತಾನೆ, ಆ ಹುಚ್ಚ ಟ್ರಂಪ್. ಈ ಮನುಷ್ಯ ನಾವ್ಯಾಕೆ ನೀನ್ ಹೇಳ್ದಂಗೆ ಕೇಳಬೇಕು? ಅದು ನಮಗ್ ಗೊತ್ತಿರುವಂತ ವಿಚಾರ. ಖರೀದಿ ಮಾಡ್ಬೇಕೋ ಬೇಡವೋ ಅನ್ನೋದು ನನಗೆ ಸಂಬಂಧಪಟ್ಟ, ನನ್ನ ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಇಲ್ಲ ಆಯ್ತು ಜಿ ಹುಜೂರ್, ಆಯ್ತು ಸ್ವಾಮಿ, ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬೇಕು, ಆಯ್ತು. ಈಗ ಹೊಸ ವಾಣಿಜ್ಯ ಒಪ್ಪಂದದ ಪ್ರಕಾರ 18% ತೆರಿಗೆಯನ್ನು ಒಪ್ಕೊಂಡಿದ್ದೀವಿ ನಾವು. ನನ್ನ ದೇಶದ ರೈತರ ಹಿತಾಸಕ್ತಿಯನ್ನ, ಸಣ್ಣ ಸಣ್ಣ ವ್ಯಾಪಾರಿಗಳ ಹಿತಾಸಕ್ತಿಯನ್ನ ಬಲಿಪಟ್ಟು ನಾವು ಆ ಟ್ರಂಪ್ನ ಮಾತಿಗೆ ಗುಲಾಮರಾಗಿ, ಈ ಮೋದಿ ಗುಲಾಮನಾಗಿ ನನ್ನ ದೇಶದ ಜನರ ಭವಿಷ್ಯವನ್ನ ಹಾಳು ಮಾಡಿದ್ದಾರೆ. ನೋಡಿ, ಟ್ರಂಪ್ಗೆ ಹಾಗೆ ನೋಡಿದ್ರೆ ಅವನ ದೇಶದ ಜನರ ಬಗ್ಗೆ, ಆ ದೇಶದ ಬಗ್ಗೆ ಪ್ರೀತಿ ಇದೆ. ಅವನು ಹೇಳ್ತಾರೆ, ಅದೇ ಹೇಳಿದ್ನಲ್ಲ ನಾನು, ಬೇರೆ ಅಂದ್ರೆ ಭಾರತೀಯರು ನನ್ನ ದೇಶಕ್ಕೆ ಬಂದು ಪೌರತ್ವದ ವಿಚಾರ, ಉದ್ಯೋಗದ ವಿಚಾರವನ್ನ ಕಾಬಳಿಸ್ತಾ ಇದಾರೆ, ನನಗೆ ಅಮೆರಿಕಾ ಫಸ್ಟ್ ಅಂತ ಅವ್ನು ಹೇಳ್ತಾನೆ. ಹಂಗ ನೋಡಿದ್ರೆ ಅವನು ಅಮೆರಿಕದ ಪ್ರೀತಿಯನ್ನು ಸ್ವಲ್ಪ ಒಪ್ಪೋಣ. ಆದ್ರೆ ನನ್ನ ದೇಶದ ಮೋದಿ ನನಗೆ ಭಾರತ ಫಸ್ಟ್, ನನಗೆ ಮೋದಿ ಫಸ್ಟ್ ಅನ್ನಲ್ಲ. ಮೈ ಫ್ರೆಂಡ್ ನನಗೆ ನೀನೇ ಫಸ್ಟ್ ಅಂತ ಹೇಳ್ತಾನೆ. ಇಂಥ ಗುಲಾಮರನ್ನ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ದೇಶದ ಸ್ವಾಭಿಮಾನವನ್ನ ಅಡ ಇಡುವ ಇಂಥ ಗುಲಾಮರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡ್ತೀವಲ್ಲ, ಪ್ರಧಾನಿ ಆಗಿದಾರಲ್ಲ, ಇದು ದೌರ್ಭಾಗ್ಯ. ಇದು ಬೈಯುವ ವಿಚಾರ ಅಲ್ಲ. ಎಂಥ ಸಂಕಷ್ಟ, ಎಂಥ ಸಂಕಟಕ್ಕೆ, ಎಂಥ ಅಧಪತನಕ್ಕೆ ದೇಶದ ಭವಿಷ್ಯವನ್ನ ಇಂಥ ಮುಟ್ಟಾಳ್ರು ಕೊಂಡೊಯ್ದ್ಬಿಟ್ರಲ್ಲ ಅಂತ ಬಹಳ ನೋವಾಗುತ್ತೆ. ಇದು ನನ್ನೊಬ್ಬನ ನೋವಲ್ಲ, ದೇಶದ ಪ್ರಜ್ಞಾವಂತ ಎಲ್ಲ ಪ್ರಜೆಗಳ ಒಡಲಾಳದ ನೋವು ಇದು. ಇನ್ನೊಂದು ವಿಚಾರ ಏನು ಅಂದ್ರೆ, ಮೊದಲು ಈಗ ನಾವುಗಳು ಪ್ರಜ್ಞಾವಂತ ಜನರು, ಪ್ರಜ್ಞಾವಂತ ಮಾಧ್ಯಮಗಳು, ಒಂದಷ್ಟು ಗೋಧಿ ಮೀಡಿಯಾಗಳು ಬಿಟ್ಟು, ಒಂದಷ್ಟು ಮಬ್ಬು ಭಕ್ತರನ್ನ ಬಿಟ್ಟು, ಒಂದಷ್ಟು ದೊಡ್ಡಪ್ಪನ ಅಭಿಮಾನಿಗಳನ್ನ ಬಿಟ್ಟು, ಸ್ವಲ್ಪ ಬೆರಳಿಣಿಕೆ ಇರುವಂತ ಪ್ರಜ್ಞಾವಂತ ಜನರು, ಆಮೇಲೆ ಕವಿಗಳು, ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ಎಲ್ಲರೂ ಕೂಡ ಈ ಮೋದಿ ಸರ್ಕಾರದ ಆಡಳಿತದ ವೈಫಲ್ಯವನ್ನ, ಇದೇ ಮೊಟ್ಟ ಮೊದಲ ಬಾರಿಗೆ ವಿದೇಶಾಂಗ ನೀತಿಯ ಅಧಪತನವನ್ನ ಎಳೆಯಾಗಿ ಬಿಚ್ಚಿ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈಗ ಮೋದಿಯನ್ನ ಬೆಂಬಲಿಸುವ ಮತ್ತೆ ಮೋದಿ ಪಕ್ಷ ಇದೆಯಲ್ಲ, ಬಿಜೆಪಿ ಪಕ್ಷದ ಒಂದು ಮೂಲ ಸಂಸ್ಥೆ, ಮಾತೃ ಸಂಸ್ಥೆ RSS ಇದೆಯಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇವರಿಗೆ ಕ್ಯಾಕರಿಸಿ ತೂ ಚಿ ಅಂತ ತುಪಕ್ ಅಂತ ಉಗಿದಿದ್ದಾನೆ. ಏನಂತ ಅವ್ರು ಹೇಳಿದ್ದಾರೆ, ರಾಷ್ಟ್ರೀಯ ಯಾರವರು ರಾಮ್ ಮಾಧವ್ ಅಂತ, ಬಿಜೆಪಿಯ ಹಿರಿಯ ನಾಯಕ ಮತ್ತು RSS ನ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಅವರು ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಮಾತಾಡಬೇಕಾದ್ರೆ ಮುಲಾಜಿಲ್ಲದ ಹಾಗೆ ನಾವು ಯಾವ ರೀತಿ ಶರಣಾಗಿ ನಮ್ಮ ದೇಶದ ಭವಿಷ್ಯವನ್ನ ಹಾಳು ಮಾಡಿದ್ದೇವೆ ಅನ್ನೋದನ್ನ ಬಹಿರಂಗವಾಗಿ ಮುಲಾಜಿಲ್ಲದೆ ಕಡಾಖಂಡಿತವಾಗಿ ಹೇಳಿದ್ದಾರೆ. Behind, we agreed to stop buying oil from Iran. We agreed to stop buying oil from Russia. Facing so much criticism from our Indian opposition, we agreed for 50% tariffs. Agreed means we did not say anything. We maintained our patience. 50% tariffs we agreed. Today, in the new trade deal also, we agreed for 18% tariffs, higher than what it used to be. Average tariff. So, where is India lagging behind in that? What are those issues that where India is not doing enough? ಯಾವಾಗ ಇದು ಜಾಗತಿಕ ಮಟ್ಟವಾಗಿ RSS ನಾಯಕರ ಈ ರೀತಿ ಮೋದಿ ವಿರುದ್ಧ ಬೈದಾಗ ಅದು ದೊಡ್ಡ ಇಶ್ಯೂ ಆಗುತ್ತಲ್ಲ, ಕೊನೆಗೆ ಸ್ವಲ್ಪ ಕಾಟಾಚಾರಕ್ಕೋಸ್ಕರ ಅದನ್ನ ತಿಪ್ಪೆ ಸಾರಿಸೋದಕ್ಕೆ ಕ್ಷಮೆ ಕೇಳಿದ್ದಾರೆ. ಇನ್ನೇನು ಉಳಿದಿಲ್ಲ. ಪ್ರಜ್ಞಾವಂತ ಜನರು ಬೈದಿದ್ದಾಯ್ತು, ಇವರ ಹಗರಣಗಳನ್ನ ಬಯಲಿಗೆಳೆದಿದ್ದಾಯ್ತು, ಪ್ರಜ್ಞಾವಂತ ಮಾಧ್ಯಮಗಳು ಬಯಲಿಗೆಳೆದಿದ್ದಾಯ್ತು, ಪ್ರಜ್ಞಾವಂತ ಜನರು ಇವರನ್ನ ಚೀತು ಅಂತ ಉಗ್ದಿದ್ದಾಯ್ತು. ಇನ್ನು ಇವರನ್ನೇ ಬೆಂಬಲಿಸುವ ಇವರದೇ ಮುಖವಾಣಿಯಾಗಿರುವಂತ
RSS ನ ನಾಯಕರುಗಳೇ ಇವ್ರನ್ನ ಚೀ ಥೂ ಅಂತ ಉಗಿತಿದ್ದಾರೆ ಅಂತಂದ್ರೆ ಇವರು ನಮ್ಮ ದೇಶಕ್ಕೆ ಇವರು ನಿಜಕ್ಕೂ ಕಂಟಕರೇ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿರುವಂತಹ ಹುಚ್ಚ ಟ್ರಂಪ್ ನಮ್ಮನ್ನ ಆಟ ಆಡಿಸ್ತಾ ಇದ್ದಾನೆ. ನಮ್ಮ ದೇಶದ ಬಗ್ಗೆ ಬಾಯಿಗೆ ಬಂದಾಗೆ ಬೊಗಳ್ತಾ ಇದ್ದಾನೆ. ಆದ್ರೆ ನಾವು ಪ್ರಜ್ಞಾವಂತ ಭಾರತೀಯರು, ಜಾಗೃತ ಭಾರತೀಯರು, ವಿವೇಕವನ್ನ ಇಟ್ಕೊಂಡಿರುವಂತಹ ಭಾರತೀಯರು ಇದನ್ನ ಖಂಡಿಸಬೇಕು. ಈ ಮನುಷ್ಯನಿಗೆ ಅದೇ ರಾಹುಲ್ ಗಾಂಧಿ ಹೇಳೋದು ಅದನ್ನೇ. ಅದಕ್ಕೆ ವಿರೋಧ ಪಕ್ಷದ ನಾಯಕ, ಸಂಸತ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅಲ್ಲ, ಇದು ಸರೆಂಡರ್ ಜಿ ಅಂತ, ಸರೆಂಡರ್ ಮೋದಿ ಅಂತ, ಸರೆಂಡರ್ ಮೋದಿ. ನಮ್ಮ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂಥ ಅಧಪತನ, ಇಂಥ ಕೀಳು ಮಟ್ಟಕ್ಕೆ ಯಾವ ಪ್ರಧಾನಿಯೂ ಹೋಗಿರ್ಲಿಲ್ಲ, ಯಾವ ಪ್ರಧಾನಿಯೂ ಹೋಗಿರ್ಲಿಲ್ಲ. ಛೇ ಥೂ ಅಷ್ಟೇ ಹೇಳಬೇಕು. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.